ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಈ ಪರೀಕ್ಷೆಯ ಮೊದಲನೇ ಪತ್ರಿಕೆ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್. ಇದರಲ್ಲಿ ಎರಡನೆಯ ಪ್ರಕರಣ, ಎರಡನೆಯ ಟಾಪಿಕ್ ರಿಸರ್ಚ್ ಅಪ್ಟಿಟ್ಯೂಡ್. ಈ 10 ಚಾಪ್ಟರ್ಗಳಲ್ಲಿ ರಿಸರ್ಚ್ ಅಪ್ಟಿಟ್ಯೂಡ್ ಟಾಪಿಕ್ ಇದು ಸೈಂಟಿಫಿಕ್ ಮೆಥಡ್ ಆಗಿ ಇರುವಂಥ ಪಾಠ ಇದೆ. ಹೀಗಾಗಿ ಇಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋದಕ್ಕಿಂತ ಪ್ರತಿಯೊಂದು ಶಬ್ದದ ಅರ್ಥವನ್ನು ತಿಳಿದುಕೊಂಡು ತಾವು ಅಭ್ಯಾಸ ಮಾಡಬೇಕು. ರಿಸರ್ಚ್ ಟಾಪಿಕ್ದಲ್ಲಿ 10 ಔಟ್ ಆಫ್ 10 ಮಾರ್ಕ್ಸ್ ನಿಮಗೆ ಬೀಳಲೇಬೇಕು. ಈ ಟಾಪಿಕ್ ಮೇಲೆ ತುಂಬ ಒಂದು ಹಿಡಿತ ನನಗಿದೆ. ಈ ಟಾಪಿಕ್ದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುತ್ತಾರೆ, ಎಷ್ಟು ಕೇಳುತ್ತಾರೆ, ಹೇಗೆ ಕೇಳುತ್ತಾರೆ ಅನ್ನೋದು ಅನುಭವದ ಆಧಾರದ ಮೇಲಿಂದ ನಾನು ಬೋರ್ಡ್ ಮೇಲೆ ಒಂದು 100 ಕಾನ್ಸೆಪ್ಟ್ಗಳನ್ನು ನಾನು ನಿಮಗೆ ಹೇಳಲು ಈಗ ಪ್ರಾರಂಭ ಮಾಡಿದ್ದೇನೆ. ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ರೈಟ್ ಡೌನ್ ಆಲ್ 100 ಪಾಯಿಂಟ್ಸ್ ಇನ್ ಯುವರ್ ನೋಟ್ಬುಕ್. ಇದನ್ನು ಆಸ್ ಇಟ್ ಈಸ್ ಬರೆದುಕೊಂಡು 2-3 ಬಾರಿ ನೀವು ಅದನ್ನು ಓದಬೇಕು, ರಿವಿಷನ್ ಮಾಡಬೇಕು. ಇಲ್ಲಿವರೆಗೆ 9 ಕಾನ್ಸೆಪ್ಟನ್ನು ಹೇಳಿದ್ದೇನೆ. ಈಗ 10ನೇ ಕಾನ್ಸೆಪ್ಟ್ ಏನನ್ನೋದು ನೋಡೋಣ. ಟೋಟಲ್ 100 ಕಾನ್ಸೆಪ್ಟ್ಗಳನ್ನು ನೋಡೋಣ. ಈಗ ಆಕ್ಷನ್ ರಿಸರ್ಚ್. ಆಕ್ಷನ್ ರಿಸರ್ಚ್ ಎಂದರೆ ಏನು? Practitioners such as teacher, counselors and other professionals attempt to find solutions to some issues in a systematic manner. This is known as action research. ಇದು ಕೃತಿ ಸಂಶೋಧನೆ ಅಂದ್ರೆ ಏನು? ಕ್ರಿಯಾ ಸಂಶೋಧನೆ ಆಕ್ಷನ್. ಶಿಕ್ಷಕರಾಗಲಿ ಅಥವಾ ಮಾರ್ಗದರ್ಶಕರಾಗಲಿ ಅಥವಾ ಕೌನ್ಸಿಲರ್ ಆಗಲಿ ಅಥವಾ ಇನ್ನಿತರ ಯಾವುದೇ ವ್ಯವಸಾಯದ ವ್ಯಕ್ತಿಗಳು ಒಂದು ಸಮಸ್ಯೆನ ಬಗೆಹರಿಸುವ ಸಲುವಾಗಿ ಸಿಸ್ಟಮೆಟಿಕ್ ಆಗಿ ಸಂಶೋಧನೆ ಮಾಡುತ್ತಿದ್ದರೆ ಆ ಒಂದು ಸಂಶೋಧನೆ ಪದ್ಧತಿಗೆ ಆಕ್ಷನ್ ರಿಸರ್ಚ್ ಎಂದು ಕರೆಯುತ್ತಾರೆ. ಟು ಫೈಂಡ್ ದ ಸೊಲ್ಯೂಷನ್ಸ್, ಒಂದು ಸಮಸ್ಯೆಯನ್ನ ಬಗೆಹರಿಸುವ ಸಲುವಾಗಿ ಆಕ್ಷನ್ ರಿಸರ್ಚ್ ಅನ್ನ ಉಪಯೋಗ ಮಾಡುತ್ತಾರೆ. ಟು ಸಾಲ್ವ್ ಅನ್ ಇಮ್ಮಿಡಿಯೇಟ್ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಅನ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡುವಂತ ಕೆಪಾಸಿಟಿ ಈ ಆಕ್ಷನ್ ರಿಸರ್ಚ್ ದಲ್ಲಿ ಇರುತ್ತದೆ. ಪಾಠ ಹೇಳುವಾಗ ಒಬ್ಬ ವಿದ್ಯಾರ್ಥಿಗೆ ಅರ್ಥ ಆಗದೇ ಇದ್ದರೆ ಅವಾಗ ಶಿಕ್ಷಕರು ಬೇಗನೆ ಈ ಒಂದು ಸಮಸ್ಯೆನ ಅರ್ಥ ಮಾಡಿಕೊಳ್ಬೇಕು. ಯಾಕೆ ವಿದ್ಯಾರ್ಥಿಗೆ ನಾನು ಹೇಳೋದನ್ನು ತಿಳಿಯುತ್ತಾ ಇಲ್ಲ, ಸೊ ಮೇ ಬಿ ಅವನಿಗೆ ಕಿವಿ ಕೇಳಿಸ್ತದೋ ಇಲ್ಲೋ ಅಥವಾ ನನ್ನ ಧ್ವನಿ ಸರಿಯಾಗಿದೆಯೋ ಇಲ್ಲೋ, ಏನು ಸಮಸ್ಯೆ ಐತೆ ಅನ್ನೋದನ್ನ ಆ ಸಮಸ್ಯೆನ ಕಂಡುಹಿಡಿದು ಅದಕ್ಕೆ ಒಂದು ಪರಿಹಾರ ಕಂಡುಹಿಡೋದು ಆಕ್ಷನ್ ರಿಸರ್ಚ್. ದೆನ್ ಎಥಿಕ್ಸ್ ಅಂದ್ರೆ ನೀತಿ, ಮೌಲ್ಯಗಳು. ಒಬ್ಬ ಸಂಶೋಧನೆ ಮಾಡುವಂತ ವ್ಯಕ್ತಿ ನೀತಿಗಳನ್ನ ಫಾಲೋ ಮಾಡ್ತಿರ್ಬೇಕು, ಅವನ ಹತ್ರ ಮೌಲ್ಯಗಳಿರ್ಬೇಕು. ಯಾವ ಮೌಲ್ಯ ನೋಡ್ರಿ, ಸಂಶೋಧನೆ ಮಾಡುವಂತ ವ್ಯಕ್ತಿ ಹತ್ರ ಏನು ಮೌಲ್ಯ? ಎಥಿಕ್ಸ್. ಪ್ರಿನ್ಸಿಪಲ್ಸ್ ಅಂಡ್ ಗೈಡ್ಲೈನ್ಸ್, ತತ್ವಗಳು ಮತ್ತು ಮಾರ್ಗದರ್ಶನಗಳು that help us to uphold the things we value as known as ethics ಅಂದ್ರೆ ಏನ್ರಿ? ನೀತಿ, ಮಾರ್ಗದರ್ಶನ, ತತ್ವಕ್ಕೆ ಅನುಗುಣವಾಗಿ ಇರುವಂತ ತತ್ವಗಳನ್ನ ಎತ್ತಿ ಹಿಡಿಯುವಂತ ಒಂದು ಮೌಲ್ಯಕ್ಕೆ ನಾವು ಎಥಿಕ್ಸ್ ಎಂದು ಕರೆಯುತ್ತೇವೆ. ಸಂಶೋಧನೆ ಮಾಡುವಂತ ವ್ಯಕ್ತಿ, ಈಗ ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿರಿ, ಸಂಶೋಧನೆ ಮಾಡುವಂತ ವ್ಯಕ್ತಿ ಹತ್ರ ನೀತಿ ನಿಯಮಗಳಿರಬೇಕು. ಸಂಶೋಧನೆ ಕೃತಿ ಮಾಡುವಾಗ ನಾವು ಯಾರ ಬಗ್ಗೆ ಸಂಶೋಧನೆ ಮಾಡುತ್ತಿದ್ದೀವಿ, ಯಾವಾಗ ಸಂಶೋಧನೆ ಮಾಡುತ್ತಿದ್ದೀವಿ, ಹೇಗೆ ಸಂಶೋಧನೆ ಮಾಡುತ್ತಿದ್ದೀವಿ ಅನ್ನೋದನ್ನ ನೀತಿ ಮೂಲಕ ನಾವು ಅದನ್ನು ಮಾಡಬೇಕು. ಯಾವುದೇ ಅಡ್ಡ ದಾರಿ ಹಿಡಿದು ತಪ್ಪಾಗಿ ರಿಸರ್ಚ್ ಅನ್ನ ಮಾಡಬಾರದು. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಮತ್ತು ಕ್ವಾಲಿಟೇಟಿವ್ ಇದು ಬೇರೆ, ಕ್ವಾಂಟಿಟೇಟಿವ್ ಬೇರೆ. ಕ್ವಾಲಿಟೇಟಿವ್ ಅಂದ್ರೆ ಇದು ಎಣಿಕೆ ಮಾಡಲು ಬರದೇ ಇರುವಂತಹ ಘಟಕ. ಕ್ವಾಲಿಟೇಟಿವ್ ಗುಣಮಟ್ಟ. ಇದು ಕ್ವಾಂಟಿಟೇಟಿವ್ ಎಣಿಕೆ ಮಾಡಲು ಬರುವಂಥದ್ದು 1, 2, 3, 4 ಅಂಕಿಗಳಿಂದ ಇದನ್ನ ನಾವು ಎಣಿಸುತ್ತೇವೆ. ಕ್ವಾಂಟಿಟೇಟಿವ್. ದ ಟೈಪ್ ಆಫ್ ರಿಸರ್ಚ್. ಕ್ವಾಂಟಿಟೇಟಿವ್ ರಿಸರ್ಚ್ ಅಂದ್ರೆ ಏನು? ದ ಟೈಪ್ ಆಫ್ ರಿಸರ್ಚ್ ಇನ್ವಾಲ್ವ್ಸ್ ಕಲೆಕ್ಟಿಂಗ್ ಅಂಡ್ ಅನಲೈಸಿಂಗ್ ನ್ಯೂಮರಿಕಲ್ ಡಾಟಾ. ಒಂದು ಡಾಟಾವನ್ನು ಸಂಗ್ರಹ ಮಾಡಿ ಅದನ್ನ ವಿಶ್ಲೇಷಣೆ ಮಾಡೋದು, ಅದು ನಂಬರದ ಆಧಾರದ ಮೇಲಿಂದ, ಎಣಿಕೆಯ ಆಧಾರದ ಮೇಲಿಂದ
ಮಾಹಿತಿಯನ್ನ ಕಲೆಕ್ಟ್ ಮಾಡುವುದು, ಅದನ್ನು ವಿಶ್ಲೇಷಣೆ ಮಾಡುವುದು, ಅನಾಲಿಸಿಸ್ ಮಾಡುವುದು. ಇದು ಯಾವ ಆಧಾರದ ಮೇಲೆ? ನ್ಯೂಮರಿಕಲ್ ಡಾಟಾದ ಮೇಲಿಂದ, ಅಂಕಿ ಅಂಶಗಳ ಆಧಾರದ ಮೇಲಿಂದ ಮಾಹಿತಿಯನ್ನ ಕಲೆ ಹಾಕುವುದು, ಅದನ್ನು ಸಂಗ್ರಹ ಮಾಡೋದು, ಅದನ್ನು ವಿಶ್ಲೇಷಣೆ ಮಾಡುವುದು. ಇಂಥ ಒಂದು ಸಂಶೋಧನೆ ಪದ್ಧತಿಗೆ ಕ್ವಾಂಟಿಟೇಟಿವ್ ರಿಸರ್ಚ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದ್ರೇನು, ಅದರಲ್ಲಿ ಎಷ್ಟು ಪ್ರಕಾರಗಳದ, ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ತಾವು ದಯವಿಟ್ಟು ಅದನ್ನು ನೋಡ್ಕೋಬೇಕು. ಇಲ್ಲಿ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇದು ಯಾವ ಪ್ರಕಾರದ್ದು ಸ್ಯಾಂಪ್ಲಿಂಗ್ ಆಗಿದೆ? ಸಾಕಷ್ಟು ಬಾರಿ ಈ ಪ್ರಶ್ನೆಯನ್ನ ಕೇಳಿದ್ರು, ಇನ್ನು ಮುಂದೂ ಕೇಳುತ್ತಾರೆ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇದು ಪ್ರೊಬ್ಯಾಬಿಲಿಟಿ ಬರುತ್ತದೆಯೋ ಅಥವಾ ನಾನ್ ಪ್ರೊಬ್ಯಾಬಿಲಿಟಿದಲ್ಲಿ ಬರುತ್ತದೆ? ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಟ್ ಕಮ್ಸ್ ಅಂಡರ್ ನಾನ್ ಪ್ರೊಬ್ಯಾಬಿಲಿಟಿ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಇಟ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಪ್ರೊಬ್ಯಾಬಿಲಿಟಿ ಅಂದ್ರೆ ಆಗುವಂಥದ್ದು ಸಾಧ್ಯತೆ, ನಾನ್ ಪ್ರೊಬ್ಯಾಬಿಲಿಟಿ ಅಂದ್ರೆ ಫಿಕ್ಸ್ ಆಗಿ ಆಗುವಂಥದ್ದು. ಅದು ಪ್ರೊಬ್ಯಾಬಿಲಿಟಿ ಅಂದ್ರೆ ಸಾಧ್ಯತೆ, ನಾನ್ ಪ್ರೊಬ್ಯಾಬಿಲಿಟಿ ಇಟ್ ಈಸ್ ಎ ಕನ್ಫರ್ಮ್ಡ್. ಇನ್ನು ಫಂಡಮೆಂಟಲ್ ರಿಸರ್ಚ್ ನಾವು ಏನು ಕರಿತೀವಿ ನೋಡ್ರಿ. ಇಫ್ ದ ಪರ್ಪಸ್ ಆಫ್ ದ ರಿಸರ್ಚ್ ಈಸ್ ಫಾರ್ ಥಿಯರಿ ಬಿಲ್ಡಿಂಗ್, then it is known as fundamental research. ಫಂಡಮೆಂಟಲ್ ರಿಸರ್ಚ್ ಎಂದರೆ ಈ ರಿಸರ್ಚ್ ಮಾಡಿದಾಗ ನಾವು ಒಂದು ಹೊಸ ನಿಯಮವನ್ನು ಬರೆಯಬೇಕಾಗುತ್ತದೆ, ಹೊಸ ತತ್ವವನ್ನು ಬರೆಯಬೇಕಾಗುತ್ತದೆ, ಹೊಸ ಥಿಯರಿಯನ್ನು ಬರೆಯಬೇಕಾಗುತ್ತದೆ, ಹೊಸ ಥಿಯರಿಯನ್ನು ಕಂಡುಹಿಡಿಯಬೇಕಾಗುತ್ತದೆ. ಇಂತಹ ಒಂದು ಸಂಶೋಧನೆಗೆ ಫಂಡಮೆಂಟಲ್ ರಿಸರ್ಚ್ ಎಂದು ಕರೆಯುತ್ತೇವೆ. ಫಂಡಮೆಂಟಲ್ ಥಿಯರಿ ಬಿಲ್ಡಿಂಗ್, ಈ ಒಂದು ಸಂಶೋಧನೆ ಮಾಡಿದ ತಕ್ಷಣ ಇದರಿಂದ ನಾವು ಒಂದು ಹೊಸ ಥಿಯರಿಯನ್ನ ಕಂಡು ಹಿಡಿತೀವಿ. ಈ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆ ಸಿದ್ಧಾಂತ ಫಂಡಮೆಂಟಲ್ ರಿಸರ್ಚ್ ಇದೊಳಗೆ ಬರುತ್ತದೆ. ಇನ್ನು ಡ್ಯೂರಿಂಗ್ ನೆನಪಿಡ್ರಿ, ಇದು ಎಥಿಕ್ಸ್ ರಿಲೇಟೆಡ್ ಇದೆ. ಎಥಿಕ್ಸ್ ಸ್ಪೆಲ್ಲಿಂಗ್ ಹಾರ್ಯದ ನೋಡ್ರಿ. ಎಥಿಕ್ಸ್ ನೀತಿ ಮೌಲ್ಯಗಳು. ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಡಾಟಾ ಕಲೆಕ್ಷನ್ from the sample respondents you obtained some sensitive information. ಈಗ ನೀವು ರಿಸರ್ಚ್ ಮಾಡುವಾಗ, ಸಂಶೋಧನೆ ಮಾಡುವಾಗ ಯಾವುದೋ ವ್ಯಕ್ತಿ ಕಡೆಯಿಂದ ಬಹಳ ಸೆನ್ಸಿಟಿವ್ ಆದಂಥ ಮಾಹಿತಿಯನ್ನು ಆತನ ಕಡೆಯಿಂದ ನೀವು ಕಲೆಕ್ಷನ್ ಮಾಡಿದ್ದೀರಿ, ಅದನ್ನು ಸಂಗ್ರಹ ಮಾಡಿದ್ದೀರಿ. ಆವಾಗ ನೀವೇನು ಮಾಡಬೇಕು? ಕೀಪಿಂಗ್ ದ ಇನ್ಫಾರ್ಮೇಶನ್ ಕಾನ್ಫಿಡೆನ್ಷಿಯಲ್. ನಾವು ಯಾವ ವ್ಯಕ್ತಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಆ ವ್ಯಕ್ತಿಯ ಹೆಸರು ಬೇರೆಯವರಿಗೆ ಹೇಳಬಾರದು. ಸಂಶೋಧನೆ ಮಾಡೋದು, ಆದ್ರೆ ಆ ವ್ಯಕ್ತಿಯಿಂದ ಸಂಶೋಧನೆ. ಇಂದು ಶಾಲೆಯ ಶಿಕ್ಷಕರ ಹತ್ರ ಗುಟ್ಕಾ ತಿನ್ನುವ ಪ್ರಮಾಣ ಹೆಚ್ಚಾಗಿದೆ, ಕ್ಯಾನ್ಸರ್ ಆಗುವ ಪ್ರಮಾಣ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಗುಟ್ಕಾ ತಿನ್ನುತ್ತಾರೆ. ಇನ್ನು ನಾನು ನಮ್ಮ ಸ್ಕೂಲ್ ಒಳಗೆ ಯಾರ್ಯಾರು ತಂಬಾಕು ತಿಂತಾರೆ ಅವ್ರಿಗೆಲ್ಲರದು ಅವ್ರ ಕಡೆಯಿಂದ ಅಭಿಪ್ರಾಯನ ಪಡೆದುಕೊಂಡು ನಾನು ಒಂದು ಸಂಶೋಧನೆ ಮಾಡಿ ಅದನ್ನು ನಾನು ವ್ಯಕ್ತ ಮಾಡಿದೀವಿ ಅಂತಂದ್ರೆ, ಸಂಶೋಧನೆ ಮಾಡಿ ವಿಷಯವನ್ನು ಹೇಳ್ಬೋದು. ಆದ್ರೆ ನಾನು ಈ ಸರ್ಗೆ ಭೇಟಿಯಾಗಿನ್ರಿ, ಇವ್ರು ತಂಬಾಕು ತಿಂತಾರ, ಇವರು ಗುಟ್ಕಾ ತಿಂತಾರ, ಇವ್ರು ತಿಂತಾರ, ಅವ್ರ ಹೆಸರು ಹೇಳೋದಲ್ಲ. ಅದು ಯಾಕಂದ್ರೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇರ್ತೈತಿ. ಆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಕಂಟ್ರೋಲ್ ಮಾಡಿ ಇಡೋದು, ಅದು ಕೀಪಿಂಗ್ ದ ಇನ್ಫಾರ್ಮೇಶನ್ ಕಾನ್ಫಿಡೆನ್ಷಿಯಲ್. ಅವ್ರ ಹೆಸರು ಹೇಳಬಾರದು. ಯಾವ ವ್ಯಕ್ತಿ ಮೇಲೆ ನಾವು ಪ್ರಯೋಗ ಮಾಡಿದ್ವಿ, ಯಾವ ವ್ಯಕ್ತಿಯನ್ನ ನಾವು ಪ್ರಶ್ನೆ ಕೇಳಿದ್ವಿ, ಅಂತ ಆ ವ್ಯಕ್ತಿ ಹೆಸರು ಹೇಳಬಾರದು. ಓಕೆ, ಆದ್ರೆ ಅವನದು ಒಪ್ಪಿಗೆ ಇತ್ತು, ಸರ್ ನಾನು ನಿಮ್ಮ ಹೆಸರು ಹೇಳ್ಬಹುದೇನ್ರಿ, ಅವ್ರದ್ದು ಒಪ್ಪಿಗೆ ಇತ್ತಂದ್ರೆ ಹೆಸರು ಹೇಳ್ಬಹುದು. ಅವ್ರದ್ದು ಒಪ್ಪಿಗೆ ಇರದೇ ಇದ್ದರೆ ಹೇಳೋದಿಲ್ಲ, ಹೇಳಬಾರದು. ಇನ್ನು ಅನ್ಎಥಿಕಲ್ ಪ್ರಾಕ್ಟೀಸ್. ಅನ್ಎಥಿಕಲ್ ಅಂದ್ರೆ ನೀತಿ ನಿಯಮಗಳನ್ನು ಪಾಲನೆ ಮಾಡುವಂತ ಒಬ್ಬ ಸಂಶೋಧಕ. ಕೆಲವೊಬ್ರು ಅನ್ಎಥಿಕಲ್ ರಿಸರ್ಚರ್ ಇರ್ತಾರೆ. ಸಂಶೋಧನೆ ಮಾಡುವಾಗ ಅವರು ನೀತಿ ನಿಯಮಗಳನ್ನು ಫಾಲೋ ಮಾಡೋದಿಲ್ಲ. ಅನ್ಎಥಿಕಲ್, ಕೆಟ್ಟ ಮಾರ್ಗದಿಂದ ಅವರು ರಿಸರ್ಚ್ ಅನ್ನು ಮಾಡುತ್ತಾರೆ. ಅನ್ಎಥಿಕಲ್ ಪ್ರಾಕ್ಟೀಸ್ ಆಫ್ ರಿಸರ್ಚ್ ಹಾಗಂದ್ರೆ ಏನು? ಅಂತವ್ರು ಏನ್ ಮಾಡ್ತಿರ್ತಾರ್ರಿ? ಅವಾಯ್ಡಿಂಗ್ ರಿಲಯಬಲ್ ಇನ್ಫಾರ್ಮೇಶನ್. ಅತಿ ವಿಶ್ವಾಸ ಇರುವ ವಿಷಯವನ್ನ ಅದರ ಮೇಲೆ ಅವರು ನಂಬಿಕೆ ಇಡುವುದಿಲ್ಲ. ಅವಾಯ್ಡಿಂಗ್ ರಿಲಯಬಲ್ ಇನ್ಫಾರ್ಮೇಶನ್. ಕರೆಕ್ಟ್ ಇದ್ದಿದ್ದು ಮಾಹಿತಿ ಅವ್ರು ಹೇಳೋದಿಲ್ಲ, ಕರೆಕ್ಟ್ ಇದ್ದಿದ್ದು ಮಾಹಿತಿ ಮೇಲೆ ಅವ್ರು ನಂಬಿಕೆ ಇಡೋದಿಲ್ಲ. ಸುಳ್ಳು ಮಾಹಿತಿ ಮೇಲೆ ನಂಬಿಕೆ ಇಟ್ಟು ಸುಳ್ಳು ಮಾಹಿತಿಯನ್ನು ಹೇಳುತ್ತಿರುತ್ತಾರೆ. ಸುಳ್ಳು ಮಾಹಿತಿ ಮೇಲೆ ಸಂಶೋಧನೆ ಮಾಡುತ್ತಾರೆ. ಸಂಶೋಧನೆ ಮಾಡಿ ಅದನ್ನ ಸುಳ್ಳಾಗಿ ವ್ಯಕ್ತ ಮಾಡುತ್ತಾರೆ. ಅನ್ಎಥಿಕಲ್. ಇನ್ನು ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ. ಏನು? ಒಂದು
in order to understand the classroom teaching learning process, observation schedule research tool is most appropriate. ಈಗ ಸಂಶೋಧನೆ ಮಾಡುವಾಗ ಕೆಲವೊಂದು ಟೂಲ್ಸ್ ಬೇಕಾಗುತ್ತದೆ, ಅವರಿಗೆ ರಿಸರ್ಚ್ ಮಾಡುವಂಥ ವ್ಯಕ್ತಿಗಳಿಗೆ ಟೂಲ್ಸ್ ಬೇಕಾಗುತ್ತದೆ. ಹಾಗಾದರೆ ಒಂದು ಕ್ಲಾಸ್ ರೂಮ್ದಲ್ಲಿ ಟೀಚಿಂಗ್ ಮತ್ತು ಲರ್ನಿಂಗ್ ಈ ಪ್ರೊಸೆಸ್ ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ಯಾವ ರಿಸರ್ಚ್ ಟೂಲ್ ಅನ್ನು ಉಪಯೋಗ ಮಾಡ್ಬೇಕ್ರಿ? ಅಬ್ಸರ್ವೇಷನ್ ಟೂಲ್ಸ್. ಅಬ್ಸರ್ವೇಷನ್ ನಾವು ಮಾಡ್ಬೇಕ್ರಿ. ಅಬ್ಸರ್ವೇಷನ್ ಮಾಡಿದಾಗ ಅಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ನಡೆಯುತ್ತಿದೆಯೋ ಅಥವಾ ನಡೆಯುತ್ತಿಲ್ಲ ಅನ್ನೋದು ಗೊತ್ತಾಗುತ್ತದೆ. ಈಗ ನೋಡ್ರಿ, ಎಷ್ಟೋ ಬಾರಿ ನಮ್ಮ ಸ್ಕೂಲ್ ಒಳಗೆ ನಾನು ಪಾಠ ಮಾಡ್ತಿರ್ತೀನಿ, ನಮ್ಮ ಹೆಡ್ ಮಾಸ್ಟರ್ ಸರ್ ಒಮ್ಮೆಲೆ ಬಂದು ಕ್ಲಾಸ್ ರೂಮ್ದೊಳಗೆ ಬಂದು ಕೂಡ್ತಾರೆ, ಐ ವಾಂಟ್ ಟು ಅಬ್ಸರ್ವ್ ಯುವರ್ ಕ್ಲಾಸ್ ಅಂತೇಳಿ. ಒಮ್ಮೊಮ್ಮೆ ಏನು ಮಾಡ್ತಾರೆ, ನಮಗೆ ಗೊತ್ತಿರ್ಲಾರ್ದಂಗೆ ಕಿಟಕಿದೊಳಗೆ ನಿಂತು ನಾವು ಹೇಳೋ ಪಾಠನ ಕೇಳ್ತಾರೆ, ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಅಬ್ಸರ್ವೇಷನ್ ಟೀಚಿಂಗ್ ಲರ್ನಿಂಗ್ ಪ್ರಕ್ರಿಯೆ ನಡೆದಿದೆಯೋ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳುವ ಸಲುವಾಗಿ ಅಬ್ಸರ್ವೇಷನ್ ಇದು ಒಂದು ಸಾಧನವಾಗಿದೆ, ಸಂಶೋಧನೆಯ ಸಾಧನವಾಗಿದೆ. ಆಮೇಲೆ ನಲ್ ಹೈಪೋಥಿಸಿಸ್. ನಲ್ ಹೈಪೋಥಿಸಿಸ್ಗ ಜೀರೋ ಹೈಪೋಥಿಸಿಸ್ ಎಂದು ಕರೆಯುತ್ತೇವೆ. ಜೀರೋ ಹೈಪೋಥಿಸಿಸ್ ಅಂದ್ರೆ ಟೆಂಟೇಟಿವ್ ಸ್ಟೇಟ್ಮೆಂಟ್. ಒಂದು ರಿಸರ್ಚ್ ಮಾಡೋಕ್ಕಿಂತ ಮುಂಚೆ ಆ ರಿಸರ್ಚ್ ಅನ್ನು ಹೈಪೋಥಿಸಿಸ್ ಹೇಳಬೇಕಾಗುತ್ತದೆ. ನಾನು ಈ ರೀತಿ ಸಂಶೋಧನೆ ಮಾಡಿದ್ದೇನೆ, ಈ ಸಂಶೋಧನೆ ಮಾಡಿದ ನಂತರ ಈ ರೀತಿ ಆಗ್ಬೋದು, ಈ ರೀತಿ ಇದರ ಒಂದು ಉತ್ತರ ಬರ್ಬೋದು, ಈ ರೀತಿ ಇದರ ಒಂದು ಸಂಶೋಧನೆ ಕೊನೆಗೊಳ್ಳಬಹುದು, ಇದರಿಂದ ಹೀಗೆ ಬರ್ಬೋದು ಅಂತ ಅವರು ಅಡ್ವಾನ್ಸ್. ಈಗ ನನ್ನ ಹೈಪೋಥಿಸಿಸ್ ಏನು ಗೊತ್ತಾ? ನನ್ನ ವಿಡಿಯೋಗಳನ್ನು ತುಂಬಾ ನಂಬಿಕೆ ಇಟ್ಟು ಕೇಳಿದರೆ ನೀವು ಕೆಸೆಟ್ ಪರೀಕ್ಷೆ ಪಾಸ್ ಆಗುತ್ತೀರಿ, ನೀವು NET ಪರೀಕ್ಷೆ ಪಾಸ್ ಆಗುತ್ತೀರಿ. ನಾನು ಹೇಳಿದ ಹಾಗೆ ನಿಮ್ಮ ನೋಟ್ಬುಕ್ದೊಳಗೆ ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ನೀವು ಬರೆದುಕೊಂಡರೆ ಈ ಎಕ್ಸಾಮ್ ಪ್ರಿಪರೇಷನ್ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಕಾನ್ಫಿಡೆನ್ಸ್ ಬರುತ್ತದೆ. ನೋಡಿ, ಅವೆಲ್ಲ ತಾತ್ಕಾಲಿಕ ಹೇಳಿಕೆಗಳು, ಟೆಂಟೇಟಿವ್ ಸ್ಟೇಟ್ಮೆಂಟ್. ನಿಮಗೆ ಕಾನ್ಫಿಡೆನ್ಸ್ ಬರುತ್ತದೆ, ಎಕ್ಸಾಮ್ ಈಸಿ ಅನಿಸುತ್ತದೆ, ರಿಸಲ್ಟ್ ಬರುತ್ತದೆ. ಅದು ಕಂಪ್ಲೀಟ್ ಒಂದು ವಿಡಿಯೋ ಮುಗಿದ ಮೇಲೆ, 6 ತಿಂಗಳದ ವಿಡಿಯೋ ಮುಗಿದ ಮೇಲೆ, ನೀವು ಎಕ್ಸಾಮ್ ಬರೆದ ಮೇಲೆ ನಿಮ್ಮ ರಿಸಲ್ಟ್ ಬಂತಂದ್ರೆ ನಾನು ಹೇಳಿದಂಥ ಹೇಳಿಕೆಗಳು ಸರಿಯಾಗಿದೆಯೋ ಅಲ್ಲೋ ಅನ್ನೋದು ಗೊತ್ತಾಗುತ್ತೆ. ಟೆಂಟೇಟಿವ್ ಸ್ಟೇಟ್. ಇಲ್ಲ, ನಲ್ ಹೈಪೋಥಿಸಿಸ್ ಅಂದ್ರೆ ಏನು? ನಲ್ ಹೈಪೋಥಿಸಿಸ್ ಅಂದ್ರೆ ಎ ಹೈಪೋಥಿಸಿಸ್ that states zero difference or no difference between the parameter and its assumed value. Null hypothesis. ಇದು ಜೀರೋ ಡಿಫರೆನ್ಸ್ ಇರ್ತದೆ. ಎದ್ರೊಳಗ್ರಿ? ಬಿಟ್ವೀನ್ ದ ಪ್ಯಾರಾಮೀಟರ್ ಅಂಡ್ ಇಟ್ಸ್ ಅಸ್ಯೂಮ್ಡ್ ವ್ಯಾಲ್ಯೂ. ಪ್ಯಾರಾಮೀಟರ್ ಇರ್ತದೆ, ಈ ರೀತಿದೊಳಗೆ ನಾವು ರಿಸರ್ಚ್ ಮಾಡಬೇಕು. ಪ್ಯಾರಾಮೀಟರ್ ಅಸ್ಯೂಮ್ಡ್ ಅದು ಪ್ರತ್ಯಕ್ಷವಾಗಿ ನಡೀತು, ಈ ರೀತಿ ನಡೆಯುತ್ತದೆ. ನಾವು ಹೇಳಿದ್ದು ಮತ್ತು ಆಗಿದ್ದು ನೋಡ್ರಿ, ಹೇಳಿದ್ದು ಮತ್ತು ಆಗಿದ್ದು ಎರಡೂ ಕೂಡಿ ಅವುಗಳ ನಡುವೆ ಡಿಫರೆನ್ಸ್ ಇರದೇ ಇದ್ದರೆ ಅದಕ್ಕೆ ನಲ್ ಹೈಪೋಥಿಸಿಸ್ ಎಂದು ಕರೆಯುತ್ತೇವೆ. ಒಮ್ಮೊಮ್ಮೆ ಏನಾಗ್ತದೆ, ಜಾಸ್ತಿ ತಿಳ್ಕೊಳ್ಳೋದು ಮತ್ತು ಕನ್ಫ್ಯೂಷನ್ ಆಗ್ತದೆ. ಸ್ವಲ್ಪ ತಿಳ್ಕೊರಿ, ಬೋರ್ಡ್ ಮೇಲೆ ಬರೆದಿದ್ದು ಪಾಯಿಂಟ್ಸ್ ಗ್ರೇಟ್ ಪಾಯಿಂಟ್ಸ್, ನೋ ಡೌಟ್ ಅಬೌಟ್ ಇಟ್. ಐ ಪ್ರಾಮಿಸ್ ಯು ವಿಲ್ ಗೆಟ್ ದ ರಿಸಲ್ಟ್. ಬರುವ ಕರ್ನಾಟಕ ಕೆಸೆಟ್ ಎಕ್ಸಾಮ್ ಮತ್ತು NET ನೆಟ್ ಎಕ್ಸಾಮ್ ಎರಡನ್ನ ನಾವು ಇವಾಗಲಿಂದನೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.